ನಮಸ್ಕಾರ ಗುರು, ಹೇಗಿದ್ರೆ ಎಲ್ಲರೂ? ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇವತ್ತೊಂದು ಹೊಸ ಟಾಪಿಕ್ ಜೊತೆ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ನಾನು ಬಂದಿದ್ದೀನಿ. ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಏನು ಅಂದರೆ, ಯಾರೆಲ್ಲ ನಿಮ್ಮ ಹತ್ರ ಆಲ್ಮೋಸ್ಟ್ ಎಲ್ಲರ ಹತ್ರ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರುತ್ತೆ. ಯಾರೆಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ರಾಂಗ್ ಆಗಿರುತ್ತೆ, ಡೇಟ್ ಆಫ್ ಬರ್ತ್ ರಾಂಗ್ ಆಗಿರುತ್ತೆ, ನೇಮ್ ರಾಂಗ್ ಆಗಿರುತ್ತೆ. ಇನ್ನೇನಾದರೂ ಡಿಫೆಕ್ಟ್ಸ್ ಇದೆ ಅದನ್ನೆಲ್ಲವೂ ಸರಿಪಡಿಸ್ಕೊಳ್ಲಿಕ್ಕೆ ಒಂದೊಳ್ಳೆ ಈಸಿಯಾಗಿರ್ತಕ್ಕಂಥ ಮೆಥಡ್ ಜೊತೆ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಂದಿದ್ದೀನಿ. ಅದನ್ನು ಹೇಗೆ ನಾವು ಚೇಂಜ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನನಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಖಂಡಿತ ಈ ವಿಡಿಯೋನ ಫುಲ್ ನೋಡಿ, ಕೊನೆವರೆಗೂ ನೋಡಿ. ಕೊನೆವರೆಗೂ ನೋಡಿದ್ರೆ ನಿಮಗೊಂದು ಈಸಿಯಾಗಿ ಮೆಥಡ್ ಗೊತ್ತಾಗುತ್ತೆ ಯಾವ ಥರ ನೀವು ಅಪ್ಲಿಕೇಶನ್ ಮಾಡ್ಕೋಬೋದು ಅಂತ. ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್ ಏನಿದೆ ಅಂದರೆ ಮಾರ್ಚ್ 14ನೇ ತಾರೀಕುವರೆಗೂ ಯಾರೆಲ್ಲ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಅಡ್ರೆಸ್ ತಪ್ಪಾಗಿದೆ, ಫಾರ್ ಎಕ್ಸಾಂಪಲ್ ಒಂದು ಸಿಟಿಯಿಂದ ಇನ್ನೊಂದು ಸಿಟಿಗೆ ಬಂದಿರ್ತೀರಾ, ನಿಮಗೆ ಅಡ್ರೆಸ್ನ ಚೇಂಜ್ ಮಾಡಿಸ್ಬೇಕಿರುತ್ತೆ. ಆ ಟೈಮಲ್ಲಿ ನೀವು ಪ್ರತಿಯೊಂದಕ್ಕೂ ನೀವು ಆಧಾರ್ ಸೆಂಟ್ರಿಗೆ ಅಥವಾ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಆನ್ಲೈನಲ್ಲಿ ನಿಮ್ಮ ಅಡ್ರೆಸ್ನ ನೀವು ಚೇಂಜ್ ಮಾಡ್ಕೋಬೇಕು. ನೀವು ಮಾಡ್ಕೋಬೋದು. ಆ ಥರ ಒಂದು ಆಪ್ಷನ್ನು ಮಾರ್ಚ್ 14th ಈ ಥರ ಒಂದು ಫೆಸಿಲಿಟಿ ಇದೆ. ಆನ್ಲೈನಲ್ಲಿ ಪೋರ್ಟಲಲ್ಲಿ ನೀವು ನಿಮ್ಮ ಕರೆಕ್ಟಾಗಿರೋಂಥ ಅಡ್ರೆಸ್ನ ನೀವು ಚೇಂಜ್ ಮಾಡ್ಕೋಬೋದು. ಇದು ಫ್ರೀಯಾಗಿದೆ. ಮೇ ಬಿ ಮಾರ್ಚ್ 14 ಆದಮೇಲೆ ಮೇ ಬಿ ಚಾರ್ಜಸ್ ಇದ್ರೂ ಇರ್ಬೋದು. ಅದು ಇನ್ನೂ ಸದ್ಯಕ್ಕೆ ಏನೂ ಗೊತ್ತಿಲ್ಲ. ಇದೊಂದು ಫೆಸಿಲಿಟಿ ಇದೆ. ಯಾರ್ಯಾರು ನೀವು ಅಡ್ರೆಸ್ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ರು ಅವರೆಲ್ಲ ಈ ಫೆಸಿಲಿಟಿನ ಯೂಸ್ ಮಾಡ್ಕೊಳ್ಳಿ. ಮಾರ್ಚ್ 14ನೇವರೆಗೂ ಫ್ರೀ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಇದರಲ್ಲಿ ನೀವು ನಿಮ್ಮ ಕಡೆ ಇದ್ದಂಥ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಈಗಿನ ಕರೆಂಟ್ ರೆಸಿಡೆನ್ಸಲ್ಲಿ ನೀವು ಎಲ್ಲಿದ್ದೀರೋ ಆ ರೆಸಿಡೆನ್ಸ್ದು ಒಂದು ಕರೆಕ್ಟಾಗಿರ್ತಕ್ಕಂಥ ಒಂದು ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು ಅಥವಾ ಒಂದು ಗ್ಯಾಸ್ ಬಿಲ್ ಇರ್ಬೋದು. ಒಂದು ವ್ಯಾಲಿಡ್ ಆಗಿರ್ತಕ್ಕಂಥ ಸರೌಂಡಿಂಗ್ ನೀವು ಇರ್ತಕ್ಕಂಥ ಲೊಕೇಶನ್ ಒಂದು ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ಬಿಲ್ ಬೇಕಾಗುತ್ತೆ. ಅದನ್ನು ನೀವು ಆನ್ಲೈನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಓಕೆನಾ? ಇಷ್ಟನ್ನೆಲ್ಲ ನೀವು ಡಾಕ್ಯುಮೆಂಟ್ಸ್ನ ನೀವು ಮುಂದ್ಗಡೆ ಇಟ್ಕೊಂಡು ಹೇಗೆ ಅಪ್ಲೈ ಮಾಡೋದನ್ನು ನಾನು ಈಗ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೂಫ್ ಸಮೇತ ನಾನು ಲಿಂಕ್ನ ಅಟ್ಯಾಚ್ ಮಾಡಿದ್ದೀನಿ. ಹೇಗೆ ಅಪ್ಡೇಟ್ ಮಾಡೋದು ಮೀನ್ಸ್ ಹೇಗೆ ಅಪ್ಡೇಟ್ ಮಾಡ್ಕೊಳೋದು ಅಂತ. ಇನ್ನೊಂದು ನೀವು ಇದರಲ್ಲಿ ನೀವು ಜಸ್ಟ್ ನಿಮ್ಮ ಅಡ್ರೆಸ್ ಮಾತ್ರ ಚೇಂಜ್ ಮಾಡ್ಕೋಬೋದು. ಅಟ್ಲೀಸ್ಟ್ ನಿಮ್ಮ ನೇಮು ಅಥವಾ ಡೇಟ್ ಆಫ್ ಬರ್ತು ಅಥವಾ ಫಾದರ್ ನೇಮ್ ಏನಾದರೂ ನೀವು ಕೇಸ್ ರಾಂಗ್ ಇತ್ತು ಅಂದರೆ ನಿಮ್ಮ ನಿಯರ್ ಇರ್ತಕ್ಕಂಥ ಆಧಾರ್ ಅಪ್ಡೇಟ್ ಸೆಂಟರ್ ಅಥವಾ ಬ್ಯಾಂಗ್ಳೂರ್ನಲ್ಲಿ ಹೋಗ್ಬಿಟ್ಟು ನಿಮ್ಮ ಏನು ರಾಂಗ್ ಎಂಟ್ರಿ ಆಗಿತ್ತು ಅದನ್ನು ನೀವು ಕರೆಕ್ಷನ್ ಮಾಡ್ಕೋಬೋದು. ಓಕೆನಾ? ನೋಡಿ ಯಾರಿಗೆ ಇದು ಯೂಸ್ ಆಗುತ್ತೆ. ಇದನ್ನು ನೀವೇ ಮನೇಲಿ ಇಟ್ಕೊಬಿಟ್ಟು ಮಾಡ್ಕೋಬೋದು. ಯಾಕಂದರೆ ಈ ವಿಷಯ ತುಂಬ ಜನ ಗೊತ್ತಿರಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿಬಿಟ್ಟು ನಾನು ನಮಗೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ನೋಡಿ ನಿಮಗೆ ಏನಾದರೂ ಯೂಸ್ ಆಯಿತು ಅಂದರೆ ನೀವು ಮಾಡ್ಕೊಳ್ಳಿ. ಅಥವಾ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಯೂಸ್ ಆಗುತ್ತಂದ್ರೆ ಅವರೆಲ್ಲ ನೀವು ಶೇರ್ ಮಾಡಿ ಈ ವಿಡಿಯೋನ ಆದಷ್ಟು ಜಾಸ್ತಿ ಜನಕ್ಕೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿ. ನೀವು ಗೂಗಲಲ್ಲಿ ಈ ಥರ ಒಂದು ಹೋಮ್ ಪೇಜಲ್ಲಿ ಆನ್ಲೈನ್ ಆಧಾರ್ ಅಪ್ಲಿಕೇಶನ್ ಅಂತ ಒಂದು ಟೈಪ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಟೈಪ್ ಮಾಡಬೇಕು, ಆನ್ಲೈನ್ ಆಧಾರ್ ಅಡ್ರೆಸ್ ಅಪ್ಡೇಟ್ ಅಂತ. ಈ ಥರ ಒಂದು ಟೈಪ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಅಪ್ಡೇಟ್ ಯುವರ್ ಆಧಾರ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಅದರಲ್ಲಿ ನೆಕ್ಸ್ಟ್ ಬಂತಂದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಅಂತ ಬರುತ್ತೆ. ಇಲ್ಲಿ ನೀವು ಲಾಗಿನ್ ಆಗಬೇಕು. ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರು ಮತ್ತು ಕ್ಯಾಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಆಧಾರ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಒಂದು OTP ಬರುತ್ತೆ. ನೀವು OTP ಥ್ರೂ ಲಾಗಿನ್ ಆಗಬೇಕು. ನಿಮ್ಮ ಮೊಬೈಲ್ ಫೋನ್ಗೆ ಬಂದಿರತಕ್ಕಂಥ ಯಾವುದು ಲಿಂಕ್ ಆಗಿರುತ್ತೋ ಆಧಾರ್ ನಂಬರ್ಗೆ, ಆ ನಂಬರ್ಗೆ OTP ಬಂದಿರುತ್ತೆ. ಆ OTPನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ ಇದೇ ಥರ. ನೀವು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಈ ಥರ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಈ ಥರ ಸ್ಟೆಪ್ಸ್ ಎಲ್ಲ ಇರುತ್ತೆ. ಈ ಥರ ಸ್ಟೆಪ್ಸ್ ನೋಡಿಬಿಟ್ಟು ಪ್ರೊಸೀಡ್ ಟು ಆಧಾರ್ ಅಪ್ಡೇಟ್ ಅಂತ ಬಾಟಮಲ್ಲಿ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೀವು ಈ ಥರ. ಇಲ್ಲಿ ನೋಡ್ಕೋಬೋದು ನೀವು ನಿಮ್ಮ ನೇಮ್ ಚೇಂಜ್ ಮಾಡ್ಕೋಬೋದು, ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೋಬೋದು, ಜೆಂಡರ್ ಚೇಂಜ್ ಮಾಡ್ಕೋಬೋದು, ಅಡ್ರೆಸ್ಸು. ಬಟ್ ನೇಮು, ಡೇಟ್ ಆಫ್ ಬರ್ತು, ಜೆಂಡರ್ ಚೇಂಜ್ ಮಾಡ್ಕೊಳಕ್ಕೆ ಲಿಮಿಟ್ ಇರುತ್ತೆ. ಬಟ್ ಅಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಲಿಮಿಟ್ ಯಾವುದೇ ಥರ ಲಿಮಿಟ್ ಇರಲ್ಲ. ಓಕೆನಾ? ನೀವು ಆಧಾರ್ ಚೇಂಜ್ ಮಾಡ್ಕೊಳಕ್ಕೆ ಓಕೆ ಕೊಟ್ಟ ತಕ್ಷಣ ಈ ಥರ ನಿಮಗೆ ಬರುತ್ತೆ. ಕರೆಂಟ್ ಡೀಟೇಲ್ಸ್ ಏನಿರುತ್ತೆ ನಿಮ್ಮದು ಅಡ್ರೆಸ್ ಇರುತ್ತೆ. ನೆಕ್ಸ್ಟು ನಿಮ್ಮ ಕೇರ್ ಆಫ್ ಎಲ್ಲಿ ಯಾವುದು ನೀವು ಅಡ್ರೆಸ್ ಚೇಂಜ್ ಮಾಡಬೇಕು ಅದರದ್ದು ಅಡ್ರೆಸ್ನ ಕೆಳಗಡೆಗೆ ಲೊಕೇಶನ್ನು, ಸ್ಟ್ರೀಟು, ಏರಿಯಾ, ಲ್ಯಾಂಡ್ ಮಾರ್ಕು, ಪಿನ್ ಕೋಡು ಇದನ್ನೆಲ್ಲ ನೀವು ಈ ಥರ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮದೇನು ಯಾವುದು ಚೇಂಜ್ ಆಫ್ ಅಡ್ರೆಸ್ ಇದೆ ಅಲ್ವಾ ಅದಕ್ಕೆ ಕೊಡಬೇಕಾಗುತ್ತೆ. ಅದಾದಮೇಲೆ ನಿಮ್ಮ ಹತ್ರ ವ್ಯಾಲಿಡ್ ಯಾವುದು ಡಾಕ್ಯುಮೆಂಟ್ಸ್ ಇರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ಗ್ಯಾಸ್ ಬಿಲ್, ಅದನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ನೀವು ಡಿಜಿಲಾಕರ್ ಮುಖಾಂತರ ಮಾಡ್ಬೋದು, ಇಲ್ಲ ಮ್ಯಾನ್ಯಲ್ ಆದರೂ ಮಾಡ್ಬೋದು. ಈ ಥರ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿಬಿಟ್ಟು ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ಪ್ರೊಸೀಡ್ ಆಗಿಬಿಟ್ಟು ಪೇಮೆಂಟ್ ಆಗುತ್ತೆ. ಇಷ್ಟೊತ್ತು ನೋಡಿದ್ರಲ್ವಾ ಹೀಗೆ ಆನ್ಲೈನಲ್ಲಿ
ನೀವು ನಿಮ್ಮ ಆಧಾರ್ ಕಾರ್ಡ್ದು ಅಡ್ರೆಸ್ನ ಚೇಂಜ್ ಮಾಡ್ಕೊಂಡು ಹೇಗೆ ಅಂತ. ಸೊ ಇಷ್ಟೇ ಸಿಂಪಲ್ ಪ್ರೊಸೀಜರು. ಸೊ ನೀವು ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಿಕೊಂಡ್ರೆ ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿರ್ತಕ್ಕಂಥ ರಾಂಗ್ ಎಂಟ್ರಿ ಆಗಿರ್ತಕ್ಕಂಥ ಅಡ್ರೆಸ್ನ ನೀವು ಈಸಿಯಾಗಿ ನೀವು ಚೇಂಜ್ ಮಾಡ್ಕೋಬೋದು. ಸೊ ನೀವು ಇನ್ ಕೇಸ್ ನಿಮ್ಮಲ್ಲಿ ಏನಾದರೂ ಮೀನ್ಸ್ ಅದರದೇನು ಅಡ್ರೆಸ್ ಅಥವಾ ಈಗ ನೇಮು ಫಾದರ್ ನೇಮು ಡೇಟ್ ಆಫ್ ಬರ್ತ್ ಏನು ಆಗಿರ್ತದೆ ನಿಮ್ಮ ನಿಯರ್ ಇರ್ತಕ್ಕಂಥ ಯಾವ್ದಾದ್ರು ನಿಯರ್ ಬರ್ತಕ್ಕಂಥ ಯಾವ್ದಾದ್ರು ಆಧಾರ್ ಅಪ್ಡೇಷನ್ ಅಥವಾ ಬೆಂಗಳೂರಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಷನ್ನ ನೀವು ಮಾಡ್ಕೋಬೋದು. ಓಕೆನಾ? ಸೊ ನೋಡಿ, ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ, ಸೊ ಈ ವಿಡಿಯೋ ನಿಮ್ಗೊಂದು ಇಷ್ಟ ಆಯಿತು ಅಂದರೆ ಕೊನೆಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸೊ ಮತ್ತು ಈ ವಿಡಿಯೋನ ನಿಮ್ಮ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಸುಮಾರು ಜನಕ್ಕೆ ಈ ಇನ್ಫಾರ್ಮೇಷನ್ ಗೊತ್ತಿರಲ್ಲ, ಸೊ ಅಂಥವ್ರಿಗೆಲ್ಲ ಈ ವಿಡಿಯೋನ ನೀವು ಶೇರ್ ಮಾಡಿ. ಓಕೆನಾ? ಆ್ಯಂಡ್ ಕೊನೆಗಾಗಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಥ್ಯಾಂಕ್ ಯು.